ಏತ್ ಸ್ಟ್ಯಾಂಡರ್ಡ್ ಲಾಸ್ಟ್ ಕ್ಲಾಸ್ ನಾವೇ ಓದಿದ್ವಿ ಒಂದು ನೈಸ್ ಸ್ಟೋರಿ ಮಿರ್ಚ್ ಮಸಾಲ. ಇವಾಗ ನಾವು ಓದೋದು ಒಂದು ಪೆಟ್ರಿಯೋಟಿಕ್ ಸ್ಟೋರಿ. ಮೇರಾ ದೇಶ್ ಮೇರಿ ಮಾ, ಮೈ ಕಂಟ್ರಿ ಮೈ ಮದರ್, ಸಂಕಲಿತ್. ಅದು ಬರೆದಿದ್ದು ರೈಟರ್ ನೇಮ್ ಇಲ್ಲ. शत्रु से देश की रक्षा करना देशवासियों का परम पुनीत कर्तव्य होता है. शत्रु से देश की रक्षा करना देशवासियों का परम पुनीत कर्तव्य है. ಶತ್ರು ಅಂದ ನಮ್ಮ ಇಂಡಿಯಾಗೆ, ನಮ್ಮ ದೇಶಗೆ ಸೇವ್ ಮಾಡೋದು ನಮ್ದು ಡ್ಯೂಟಿ. ಲಡಾಯಿ ಮೇ ಪಿಠ್ ದಿಖಾಕರ್ ಭಾಗನಾ ನಹಿ चाहिए. ಫೈಟಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಆವಾಗ ಅಲ್ಲಿಂದ ಹುಡ್ಕೊಂಡು ಬರಬಾರ್ದು. ಸೀನಾ ತಾನ್ಕರ್ ಆಗೆ ಬಡ್ನಾ चाहिए. ಎಲ್ಲ ಟೈಮ್ ಮುಂದೆ ಹೋಗಲೇಬೇಕು. ತವಿ ತ ವೀರ್ ವಿಜಯ್ ಮಲಾ ಪಹನ್ತೆ ಹೈ. ಯಾರು ಆ ತರ ಹೋಗುತ್ತೆ ಅವ್ರಿಗೆ ಎಲ್ಲರೂ ರಿಮೆಂಬರ್ ಮಾಡ್ತಾರೆ, ಅವ್ರೆ ಇಮ್ಮೋರ್ಟಲ್ ಆಗ್ಬಿಡುತ್ತೆ. इस घटना से बच्चे में साहस और वीरता का भाव जगता है. वे अपने कर्तव्य के प्रति सजग होते हैं. ಅದು ಡ್ಯೂಟಿ, ಅದು ಅವ್ರಿಗೆ ಗೊತ್ತಾಗುತ್ತೆ ನಮ್ದು ಡ್ಯೂಟಿ ಏನೋ. ಇದು ಯಾಕೆ ಓದಬೇಕು ಆ ಲೆಸನ್, ಅದಕ್ಕೆ ಇದು ಹೇಳಿದೆ. ಇವಾಗ सन 1965 1965 की एक शाम हर तरफ शांति का वातावरण था. ಅದು one day 1965 ಅಲ್ಲಿ everywhere is peaceful. किसी तरह की कोई आशंका नहीं थी. ಏನು ಪ್ರಾಬ್ಲಮ್ ಇರಲಿಲ್ಲ, ಎಲ್ಲಿಗೆನೆ ಸಡನ್ ಏನೋ ಪ್ರಾಬ್ಲಮ್ ಇರಲಿಲ್ಲ. तभी दुश्मन ने भारत पर आक्रमण कर दिया. सडनली ನಮ್ದು ಎನಿಮಿ ಇಂಡಿಯಾ ಮೇಲೆ ಅದು ಹಲ್ಲ ಬೋಲ್ ದಿಯಾ. ಆಕ್ರಮಣ ಅಂದ್ರೆ ಅವರೇ ಅಟ್ಯಾಕ್ ಮಾಡಿದ್ಯಾ, ಆಕ್ರಮಣ ಅಟ್ಯಾಕ್. अचानक हुए इस हमले ने भारतीय सेना को चौंका दिया. सडनली ಈ ತರ ಅಟ್ಯಾಕ್ ಮಾಡಿದಲ್ವಾ, ಎಲ್ಲರೂ ಶಾಕ್ ಆಯ್ತು. चौक ಅಂದ್ರೆ ಶಾಕ್ಡ್. छुट्टियां बिताने अपने घर गए सैनिकों को तुरंत वापस आने का आदेश भेजे गए. ತುಂಬಾ ಸೋಲ್ಜರ್ ಹಾಲಿಡೇ ಇತ್ತು, ಅವರ ಮನೆಗೆ ಹೋಗ್ಬಿಟ್ಟಿದ್ರು. ಅವ್ರಿಗೆ ಸಡನ್ಲಿ ವಾಪಸ್ ಬರಕ್ಕೆ ಅದು ಹೆಡ್ ಕ್ವಾರ್ಟರ್ ಇಂದ ಮೆಸೇಜ್ ಕಳಿಸಿದ್ರು. छुट्टियां बिता रहे भारतीय सेना के ही एक मेजर को जब सूचना मिली तो जाने की तैयारी कर उन्होंने माँ के पैर छूकर प्रणाम किया. ಈ ತರ ಒಂದು ಸೋಲ್ಜರ್ ಮನೆಯಲ್ಲಿ ಇತ್ತು. ಸಡನ್ಲಿ ಅವ್ರಿಗೆ ಮೆಸೇಜ್ ಬಂದಿದ್ದು, ಇವಾಗ ಫೈಟಿಂಗ್ ಸ್ಟಾರ್ಟ್ ಆಗಿದೆ, ಬಾರ್ಡರ್ ಅಲ್ಲಿ ನೀವು ವಾಪಸ್ ಬರಬೇಕು. ಅದು ರೆಡಿ ಆಗಿ ಅವ್ರ ಅಮ್ಮಗೆ ಹೋಗಿ ಪ್ರಣಾಮ ಮಾಡ್ತಾ ಇದ್ರು. ಮಾ ಕಾ ಮಮತ್ತ ಜಾಗುಠ. ಅಮ್ಮಗೆನೆ ತುಂಬಾ ಕಷ್ಟ ಆಗ್ತಾ ಇದ್ರು. ಯಾಕೆ ಹಾಲಿಡೇಗೆ ಬಂದಿದ್ದು, ಸಡನ್ಲಿ ಹೋಗ್ಬೇಕು, ಮತ್ತೆ ಅಲ್ಲಿ ಫೈಟಿಂಗ್ ಆಗುತ್ತೆ, ಏನಾಗುತ್ತೆ ಗೊತ್ತಿಲ್ಲ ಅಂತ ಅಮ್ಮಗೆನೆ ಕಷ್ಟ ಆಗ್ತಾ ಇದ್ರು. आंखों में आंसू भर गए. अम्म कन्नु ಅಲ್ಲಿ ನೀರು ಬಂದಿದ್ದು. और उन्होंने बेटे को सीने से लगा लिया. और ಮಗಗೆ और हग ಮಾಡಿದ್ದು. मेजर का गला भी रूंध गया. और ಮಗನೇ ತುಂಬಾ ಕಷ್ಟ ಆಗ್ತಾ ಇದ್ರು. पर तुरंत ही मातृभूमि का स्वरण हो आया. बट सडनली ಅವ್ರಿಗೆ ಅದು ಓತ್ ತಗೋತಾರೆ. ಸೋಲ್ಜರ್ ಆಗ್ಬೇಕು ಅಂತ ಒಂದು ಓತ್ ತಗೋಬೇಕು. ಏನೋ ಆಗ್ಲಿ ಫಸ್ಟ್ ನಾವು ನಮ್ಮ ನೇಷನ್ಗೆ ಸೇವ್ ಮಾಡಬೇಕು. ಅದು ಅವ್ರಿಗೆ ರಿಮೆಂಬರ್ ಆಯ್ತು. ಸ್ಮರಣ ಅಂದ್ರೆ ರಿಮೆಂಬರ್. युद्ध भूमि को जाते हुए पुत्र के सिर पर हाथ रख आशीर्वाद देते हुए माँ ने कहा. ಅವಾಗ ಅಮ್ಮ ಅವ್ರಿಗೆ ಆಶೀರ್ವಾದ ಕೊಡ್ತಾ ಇದ್ರು. ಏನ್ ಹೇಳ್ತಾ ಇದ್ರು, ಬೇಟೆ इस समय राष्ट्र रक्षा ही प्रत्येक भारतीय का सबसे बड़ा कर्तव्य है. ಇವಾಗ ನಿಮ್ದು ಡ್ಯೂಟಿ ನಿಮ್ ನೇಷನ್ಗೆ ಸೇವ್ ಮಾಡಬೇಕು. जाओ और दृढ़ता से अपने कर्तव्य का पालन करो. ನೀವು ಹೋಗು,
ಫುಲ್ ಬೋಲ್ಡ್ ಆಗಿ ನಿಮ್ದು ಡ್ಯೂಟಿ ನೀವು मारो। याद रहे भारतीय परंपरा सीने पर गोली खाने की है, पीठ पर नहीं। यू रिमेम्बर इंडियन ट्रेडिशन इज टेक दिस बुलेट इन अवर चेस्ट, नॉट इन बैक। सो इदु मीनिंग ಏನು, यू डोंट रन फ्रॉम योर फाइटिंग फील्ड, यू मस्ट गो फ्रंट एंड फाइट विथ आवर एनिमी। युद्ध भीषण रूप से फैलता जा रहा था, ಆಮೇಲೆ ಅವರೇ ಹೋಗ್ಬಿಟ್ಟಿದ್ರು, ಅಲ್ಲಿ ತಿರ್ಗಾ ತುಂಬಾ ಫೈಟಿಂಗ್ ಸ್ಟಾರ್ಟ್ ಆಯ್ತು, युद्ध भीषण रूप ತುಂಬಾ ಜಾಸ್ತಿ ಆಯ್ತು। इच्छुगिल नहर का मोर्चा भारतीय सेना के लिए चुनौती की दीवार बना खड़ा था। इच्छुगिल नहर वन प्लेस, ಅಲ್ಲಿ ಒಂದು ಚುನೌತಿ ಅಂದ್ರೆ ಅವ್ರಿಗೆ ಫುಲ್ चुनौती ಅಂದ್ರೆ ಅದು चुनौती का दीवार बना खड़ा था। प्रश्न उठा, इस अवैध दीवार को तोड़ने की जिम्मेदारी कौन निभाएगा। चैलेंज इत्तु, भारतीय सेना के लिए चुनौती ಎಂದು ಚಾಲೆಂಜ್ ಇತ್ತು, ಅದು ಆ ಕಡೆ ಹೋಗಿ ಅವ್ರ ಜೊತೆ ಫೈಟಿಂಗ್ ಯಾರು ಮಾಡ್ತಾರೆ, ಒಂದು ಲೀಡರ್ ಬೇಕಿತ್ತು। ಅಭೇದ್ದು ಅದು ತುಂಬಾ ನೀಟಾಗಿ ಅದು ಎನಿಮಿ ಫುಲ್ ಆ ಕಡೆ ಇತ್ತು। ಜಿಮ್ಮೆದಾರಿ ಅದು ಡ್ಯೂಟಿ ಯಾರು ತಗೋತಾರೆ, ಅದು ಇಚ್ಛಾಗಿಲ್ ನಹರಲ್ಲಿ ಯಾರು ಹೋಗಿ ನಮ್ದು ಎನಿಮಿ ಜೊತೆ ಫೈಟಿಂಗ್ ಮಾಡ್ತಾರೆ। कार्य आसान नहीं था, इजी, आसान ಅಂದ್ರೆ ಈಸಿ। सीधे मौत के साथ जूझना था, ಮುಂದೆ ಹೋಗೋದು ಅಂದ್ರೆ ಡೈರೆಕ್ಟ್ ಡೆತ್ ಜೊತೆ ಫೈಟಿಂಗ್ ಆಗಬೇಕಿತ್ತು। पर वीर कभी मौत के भय से रुके हैं, ಮತ್ತೆ ಯಾರು ಬ್ರೇವ್ ಸೋಲ್ಜರ್ ಅವರು ಯಾವಾಗ್ಲೂನೆ ಅದು ನಮ್ದು ಡೆತ್ ಗೆ ಭಯ ಮಾಡಲ್ಲ। तुरंत एक वीर ने इसका दायित्व स्वीकार कर लिए, तुरंत एक वीर ने इसका दायित्व स्वीकार कर लिया। सडनली ಒಂದು ಸೋಲ್ಜರ್ ಹೇಳಿದ್ದು ನಾನು ಹೋಗ್ತೀನಿ। ए गांव से आए हुए वही मेजर थे, और ಅಮ್ಮದು ಅಮ್ಮ ಮಗ ಇಬ್ರು ಜನಕ್ಕೆ ಕಣ್ಣು ನೀರು ಬರ್ತಾ ಇದ್ರು, ಅದೇ ಸೋಲ್ಜರ್ ಅವರೇನೆ ಹೇಳಿದ್ದು ನಾನು ಹೋಗ್ತೀನಿ ಮುಂದೆ। मौत की परवाह किए बिना ಮೇಜರ್ ನೇ ಮೋರ್ಚಾ ಸಂಭಾಲ್ ಲಿಯಾ, ಅದು ತುಂಬಾ ಫೈಟಿಂಗ್ ಆಗ್ತಾ ಇದ್ರು ಅಲ್ವಾ, ಅವ್ರಿಗೆ ಗೊತ್ತಾಯ್ತು ಮುಂದೆ ಹೋಗ್ತೀನಿ ಅಂದ್ರೆ ನಾನು ಸತ್ತಾಗಬೇಕು ಅಂತ। ಆಮೇಲೆ ಅವರದು ಥಿಂಕ್ ಮಾಡಿದ್ದು, ಫಸ್ಟ್ ನಾನು ನಮ್ಮ ನೇಷನ್ಗೆ ಸೇವ್ ಮಾಡಬೇಕು ಅಂತ, ಅದಕ್ಕೆ ಅವ್ರು ಹೇಳಿದ್ದು ನಾನು ಹೋಗ್ತೀನಿ। वे धीरे धीरे आगे बढ़ने लगे, स्लोली स्लोली और ಮುಂದೆ ಹೋಗ್ತಾ ಇದ್ರು। दिल दहलाने वाली गोलियों का शोर कानों के पर्दों को फाड़ने की कोशिश कर रहा था। दिल दहलाने वाली ತುಂಬಾ ಜೋರಾಗಿ ಎಲ್ಲಾ ಕಡೆ ಸೌಂಡ್, ಅಲ್ಲಿ ಫೈರಿಂಗ್ ಸೌಂಡ್ ಆಗ್ತಾ ಇದ್ರು। ಕಾನೋ ಕಾನೋ ಅಂದ್ರೆ ನಮ್ದು ಯಾರ್ ಅಂದ್ರೆ ನಂದು ಕಿವಿಗೆನೆ ತುಂಬಾ ಆ ಕಡೆ ಬರ್ತಾ ಇದೆ ಅಂತ ಫೀಲಿಂಗ್ಸ್ ಆಗ್ತಾ ಇದ್ರು। मेजर पर देशभक्ति का जोश पूरी तरह छाया हुआ था, बट मेजर ಗೆ ತುಂಬಾ पेट्रियोटिक्स फीलिंग्स ಬಂದಿದ್ದು। मौके का इंतजार किए बिजाए इतना समय भी नहीं था, ಅದು ಚಾನ್ಸ್ ಸಿಗಬೇಕು, ಯಾವಾಗ ಅವರು ಸುಮ್ಮನೆ ಇರ್ತಾರೆ ಆವಾಗ ನಾವು ಹೋಗಬೇಕು ಅಂತ ಸುಮ್ಮನೆ ಇರಕ್ಕನೆ ಆಗ್ತಾ ಇಲ್ಲ। इतना समय भी नहीं था, इसलिए वे धड़ाधड़ गोलीबारी करते हुए दुश्मन के टैंकों को ध्वस्त करते आगे बढ़ रहे थे। ಅದಕ್ಕೆ ಅವರೇ ಅದು ಥಿಂಕ್ ಮಾಡಿಲ್ಲ, ಬೇಗ ಬೇಗ ಎಲ್ಲರಿಗೆ ಅದು ಎನಿಮಿದು ಟ್ಯಾಂಕ್ ಇತ್ತು, ಫೈರಿಂಗ್ ಟ್ಯಾಂಕ್ ಇತ್ತು, ಅದು ಎಲ್ಲ ಡಿಸ್ಟ್ರಾಯ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ರು। तभी दुश्मन की कोई गोलियां एक साथ सनसनाती हुई आई और मेजर के हाथ वो पेट में घुस गई। ಅವತ್ತು ಆ ಕಡೆಯಿಂದ ಎನಿಮಿ ಕಡೆಯಿಂದನೇ ಸ್ವಲ್ಪ ಬುಲೆಟ್ ಬಂದು ಮೇಜರ್ದು ಹ್ಯಾಂಡ್ ಮತ್ತೆ ಹೊಟ್ಟೆಯಲ್ಲಿ ಬಂದಿದ್ದು। मगर भारतीय परंपरा सीने पर गोली खाने की है, पीठ पर नहीं। और ಅಮ್ಮ ಹೇಳಿದ್ದು ಅಲ್ವಾ, ನಮ್ಮ ಇಂಡಿಯನ್ ಟ್ರೆಡಿಷನ್ ಅದೇ ಮಾಡಬೇಕು ನೀವು, ಅದೇ ಅವ್ರಿಗೆ ಫುಲ್ ಅದು ರಿಮೆಂಬರ್ ಆಯ್ತು।
ಅದೇ ಅವ್ರಿಗೆ ರಿಮೆಂಬರ್ ಆಯ್ತು, ಮತ್ತೆ ಅದು ಅವ್ರಿಗೆ ಪೇಟ್ರಿಯಾಟಿಕ್ ಫೀಲಿಂಗ್ಸ್ ಬರ್ತಾ ಇದ್ರು. वे चोट की परवाह किए बगैर आगे बढ़ते रहे और गोलियां आ आकर उनके सीने में घुसती गई. ಅಷ್ಟೊಂದು ಏಟ್ ಬಿದ್ದಿದ್ದು ಹಂಗೇನೆ ಅವ್ರು ಸ್ಟಾಪ್ ಆಗಿಲ್ಲ, ಮುಂದೆ ಹೋಗಕ್ಕೆ ಸ್ಟಾಪ್ ಮಾಡ್ತಾ ಇಲ್ಲ. ಆವಾಗ ತಿರ್ಗಾ ತುಂಬಾ ಜಾಸ್ತಿ ಬುಲೆಟ್ ಅವ್ರ ಬಾಡಿಯಲ್ಲಿ ಬಿದ್ದಿದ್ದು. स्थिति को समझते हुए उनको पीछे हटने का आदेश जारी किया गया. ಮತ್ತೆ ಬೇರೆ ಇಂಡಿಯನ್ ಸೋಲ್ಜರ್ ಇತ್ತು, ಅವ್ರೆ ನೋಡ್ಕೊಂಡು ಹೇಳಿದ್ದು ನೀವು ಬ್ಯಾಕ್ ಸೈಡ್ ಬಾ, ಬೇಡ ನೀವು ಹೋಗ್ಬೇಡ ಅಂತ. पर मेजर के कदम रुके नहीं. बट मेजर ಅದು ಲಿಸನ್ ಮಾಡಿಲ್ಲ. दुश्मन के सारे टैंकों को ध्वस्त कर विजयश्री को गले लगाकर ही उन्होंने दम लिया. ಎಲ್ಲಾ ಎನಿಮಿಗೆ ಡಿಸ್ಟ್ರಾಯ್ ಮಾಡಿಕೊಂಡು ಅವರೇ ಸ್ಟಾಪ್ ಮಾಡಿದ್ದು. तुरंत ही अमृतसर की सैनिक अस्पताल में उन्हें लाया गया. ಆಮೇಲೆ ಫಿನಿಶ್ಡ್ ಆದ್ಮೇಲೆ ಫೈಟಿಂಗ್ ಫಿನಿಶ್ಡ್ ಆದ್ಮೇಲೆ ಅವ್ರಿಗೆ ಅಮೃತಸರ್ ಹಾಸ್ಪಿಟಲ್ ಅಲ್ಲಿ ಕರ್ಕೊಂಡ್ ಬಂದಿದ್ದು. तब तक पूरा सीना गोलियों से छलनी हो चुका था. ಮತ್ತೆ ಫುಲ್ ಬಾಡಿಯಲ್ಲಿ ಬುಲೆಟ್ ಇತ್ತು. रूधे गले से अधिकारियों ने पूछा. ಬೇರೆ ಸೋಲ್ಜರ್ ಅದು ಹೆಡ್ ಕ್ವಾರ್ಟರ್ ಹೆಡ್ ಸೋಲ್ಜರ್ ಕೇಳಿದ್ದು. ಅಧಿಕಾರಿ ಅಂದ್ರೆ ಹೆಡ್ ಸೋಲ್ಜರ್ ने पूछा आपकी कोई अंतिम इच्छा है. ನಿಮ್ದು ಏದು ಲಾಸ್ಟ್ ವಿಶ್ ಏನು? ಅಂತಿಮ ಇಚ್ಛಾ ಅಂದ್ರೆ ಲಾಸ್ಟ್ ವಿಶ್. ಗೋಲಿಯಾ ಸೀನೆ ಮೇ ಕಸಕ್ ರಹಿ ಥಿ. ತುಂಬಾ ಕಷ್ಟ ಆಗ್ತಾ ಇದ್ರು, ಚೆಸ್ಟ್ ಅಲ್ಲಿ ತುಂಬಾ ಕಷ್ಟ ಆಗ್ತಾ ಇದ್ರು. पर मेजर ने चेहरे पर मुस्कान लाते हुए कहा. ಬಟ್ ಅವ್ರ ಫೇಸ್ ಅಲ್ಲಿ ತುಂಬಾ ನಗಿಯೋದು ತಗೊಂಡ್ ಬಂದಿದ್ದು. ಹೇಳಿದ್ದು ಹಾ ಹೇ ಮೇರಿ ಮಾ ತಕ್ ಸಂದೇಶ್ ಪಹುಂಚಾ ದೇನಾ. ನೀವು ನನ್ನ ಅಮ್ಮ ಹತ್ರ ಒಂದು ಮೆಸೇಜ್ ಕಳಿಸ್ಬಿಡಿ. तुम्हारे बेटे ने गोलियां सीने पर ही खाई है, पीठ पर नहीं. ನಿಮ್ಮ ಮಗ ಗೋಲಿ ಚೆಸ್ಟ್ ಅಲ್ಲಿ ತಗೊಂಡಿದೆ, ಬ್ಯಾಕ್ ಅಲ್ಲಿ ತಗೊಂಡಿಲ್ಲ. ಅದಂದ್ರೆ ನಿಮ್ಮ ಮಗ ಫುಲ್ ನೀಟಾಗಿ ಫೈಟಿಂಗ್ ಮಾಡಿಕೊಂಡು ಎನಿಮಿಗೆ ಡಿಸ್ಟ್ರಾಯ್ ಮಾಡಿದ್ದು. जानते हैं ये बहादुर कौन थे? ಅವ್ರದ್ದು ಹೆಸರು ये भारतीय सेना के अफसर मेजर आशाराम त्यागी. ಅವ್ರದ್ದು ಹೆಸರಿತ್ತು आशाराम त्यागी, जिन्होंने माँ के वचनों का पालन करते हुए अपनी मातृभूमि की रक्षा के लिए प्राणों की बाजी लगा दी. ಅದನ್ನ ಅಮ್ಮಗೆ ಅದು ಪ್ರಾಮಿಸ್ ಮಾಡಿದ್ದು, ಆ ಪ್ರಾಮಿಸ್ ಫುಲ್ ಮಾಡಕ್ಕೆ ಅವ್ರದ್ದು ಲೈಫ್ सैक्रिफाइस ಮಾಡಿದ್ದು. दीपक बुझ गया पर उसकी अमर ज्योति युगों तक देशभक्तों को राह दिखाती रही. ಅವರೇ ಸತ್ತಾಗಿದೆ. ಮತ್ತೆ ನಾವು ಎಲ್ಲರೂ ಅವ್ರ ಬಗ್ಗೆ ಇವಾಗ ಓದ್ತಾ ಇದ್ವಿ. ಮತ್ತೆ ಯಾರು ಸೋಲ್ಜರ್ ಆಗ್ತಾರೆ ಅವ್ರಿಗೇನೆ ಇದು ಓದಾದ್ಮೇಲೆ ಸ್ವಲ್ಪ ಅವ್ರಿಗೇನೆ ಇನ್ಸ್ಪಿರೇಷನ್ ಬರುತ್ತೆ. ಅದಕ್ಕೆ ಈ ತರ ಲೆಸನ್ ನಾವು ಓದಬೇಕು. Okay, now Shabdarth, you write this one in your class or book. After that, I give English meaning. And this lesson also from here to here. First day you write 5 time hard words. Second day here to here. Third day here to here you write hard words.